ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಪ್ರಶ್ನೆಗಳಿದೆ ಸರ್. ಪ್ರಶ್ನೆಗಳಲ್ಲಿ ಮುಖ್ಯವಾದ ವಿಷಯ. ಎಲ್ಲಾರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಿದ್ದು ಒಂದೊಂದು ಸೆಕ್ಟರ್‌ಗೂ ಪಿ/ಇ ರೇಷಿಯೋ ಹೇಳಿ. ವಿಚ್ ಮೀನ್ ಈ ಸೆಕ್ಟರ್ ಅಲ್ಲಿ ಈ ಕಂಪನಿ ಎಕ್ಸಾಂಪಲ್‌ಗೆ ಆಟೋಮೊಬೈಲ್ ಸೆಕ್ಟರ್ ಅಂತ ತಗೊಂಡ್ರಿ ಅಂದ್ರೆ ಒಂದು ಸೆಕ್ಟರ್‌ಗೆ ಎಷ್ಟು ಇ ಇದ್ರೆ ಆ ಶೇರ್ಸ್‌ನ ಕನ್ಸಿಡರ್ ಮಾಡಬಹುದು ಅನ್ನೋದು ಅವರ ಒಂದು ಪ್ರಶ್ನೆಯಾಗಿದೆ. ಇವತ್ತು ಒಂದು ಸೆಕ್ಟರ್ ಅದು ಮಾತ್ರ ಅಲ್ಲದೆ ನೀವು ಕೇಳ್ದಂತ ಬೇರೆ ಪ್ರಶ್ನೆಗಳು ಸಹ ಇದೆ. ಎಲ್ಲಾನು ಸಾರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಸರ್, ಟಾಟಾ ಸ್ಟೀಲ್ ಬಂದು 16,500 ಕೋಟಿ ರೂಪಾಯಿ ಕಾಸ್ಟ್ ಕಟ್ ಮಾಡ್ತೀವಿ ಅಂತ ಹೇಳಿ ಅಕ್ರಾಸ್ ಜಿಯೋಗ್ರಫೀಸ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜನರಲ್ ಆಗಿ ಟಾಟಾ ಕಂಪ್ನಿನಲ್ಲಿ ವರ್ಕ್ ಮಾಡಿದ್ರೆ ಜಾಬ್ ಸೇಫ್ಟಿ ಅನ್ನೋಂತ ಒಂದು ವಿಷಯ ಇದೆ. ಇದು ನೀವು ಹೇಳೋ ತರ ಒಂದು ಎಥಿಕಲ್ ಕಂಪನಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಈಗ ಕಾಸ್ಟ್ ಕಟ್ ಅಲ್ಲಿ ಏನೇನು ವಿಷಯಗಳು ಮಾಡೋದಕ್ಕೆ ಸಾಧ್ಯತೆ ಇದೆ? ಕೆಲಸ ಬಿಟ್ಟು ಕಳಿಸ್ಬಿಡ್ತಾರ? ಕೆಲಸ ಬಿಟ್ಟು ಕಳ್ಸೋದಕ್ಕೆ ಸಾಧ್ಯತೆ ಇಲ್ಲ. ಅದನ್ನೆಲ್ಲ ಆಲ್ರೆಡಿ ಮುಗಿಸ್ಬಿಟ್ರು. ಅದಕ್ಕೆ ಬೇರೆ ಸಪ್ರೇಷನ್ ಕೊಟ್ಬಿಟ್ರು. ಇನ್ಫ್ಯಾಕ್ಟ್ ಟಾಟಾ ಸ್ಟೀಲಲ್ಲಿ ನಿಮ್ಗೆ ಗೊತ್ತಾಗಬೇಕು ಅಂದರೆ ಕೋವಿಡಲ್ಲಿ ತೀರ್ಕೊಂಡವ್ರಿಗೆ ರಿಟೈರ್ಮೆಂಟ್ವರೆಗೂ ಫುಲ್ ಟಾಟಾದಲ್ಲಿ ವರ್ಕ್ ಮಾಡಿದವ್ರು ಎಲ್ರಿಗೂ ಸಿಗ್ತಾ ಸರ್? ಟಾಟಾ ಸ್ಟೀಲಲ್ಲಿ ನೋಡಿದಂಥ ಅನೌನ್ಸ್ಮೆಂಟು ದೊಡ್ಡವ್ರು ಏನು ಮಾಡಿದ್ರು ಅಂದರೆ 60 ವಯಸ್ಸುವರೆಗೂ ಅವ್ರಿಗೆ ಫುಲ್ ಸಂಬಳ, ಮಕ್ಕಳಿಗೆ ಫುಲ್ ಎಜುಕೇಷನ್ನು, 60 ವರ್ಷದವರೆಗೂ ಅವರು ಆ ಮನೆಯಲ್ಲೇ 60 ಆಫ್ ಫ್ಯಾಮಿಲಿ ಕ್ಯಾನ್ ಲಿವ್. ಆ ಥರ ಮಾಡಿಬಿಟ್ರು. ಸಡನ್ನಾಗಿ ಕೆಲಸ ಬಿಟ್ಟು ಕಳಿಸ್ತಾರ ಅಂತಂದರೆ ಕಳಿಸೋದಿಲ್ಲ. ಬಟ್ ಅದನ್ನು ಎಲ್ಲಿ ಕಡಿಮೆ ಮಾಡ್ತಾರೆ ಅನ್ನೋದನ್ನು ಕೂಡ ಅವರು ಡೀಟೇಲ್ಡಾಗಿ ಹೇಳಿದ್ದಾರೆ. ಅಮೌಂಟ್ ಆಫ್ ಕುಕ್ಕಿಂಗ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಪ್ರಾಸೆಸ್ಸಲ್ಲಿ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ರಾ ಮೆಟೀರಿಯಲ್ ಸೋರ್ಸಿಂಗ್ ಅದನ್ನು ತುಂಬ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಮ್ಯಾನ್ ಪವರ್ನ ಕಡಿಮೆ ಮಾಡ್ತೀವಿ ಅಂತ ಅದು ಎಲ್ಲೂ ಬಂದಿಲ್ಲ. ಈಗ ನನ್ನ ಪ್ರಶ್ನೆ ಬಂದು, ಈಗ ಟಾಟಾ ಸ್ಟೀಲ್‌ನ ನಾನು ಕನ್ಸಿಡರ್ ಮಾಡ್ಬೋದಾ? ಕಾಸ್ಟ್ ಕಟ್ ಮಾಡ್ತಿದ್ದಾರೆ, ಕ್ವಾರ್ಟರ್ ರಿಸಲ್ಟ್ಸ್ ಚೆನ್ನಾಗಿದೆ, ಈ ತರ ಎಲ್ಲ ಇರುವಾಗ ಟಾಟಾ ಸ್ಟೀಲ್‌ನ ನಾನು ಕನ್ಸಿಡರ್ ಮಾಡ್ಬೋದಾ? ₹1.80 ತಗೊಂಡಿದ್ದು ಶೇರು ₹125 ಅನ್ಕೋತೀನಿ. ಇವಾಗ ಬಿಲೋ 100 ಯು ಕ್ಯಾನ್ ಕನ್ಸಿಡರ್, ಮೋರ್ ದೆನ್ 100 ಡೋಂಟ್ ಟಚ್ ಈಗ ಸದ್ಯಕ್ಕೆ. ಓಕೆ ಸರ್, ದೆನ್ ವೋಡಾಫೋನ್ ಐಡಿಯಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಕಂಪನಿ ಸತ್ತೋಯ್ತು ಅಷ್ಟೇನೆ. ಸತ್ತೋಯ್ತು ಅಂತ ನಿರ್ಧಾರನೇ ಮಾಡ್ಬಿಟ್ರ ಹೌದು, ಸರ್? ಆಲ್ರೆಡಿ 48% ಗೌರ್ಮೆಂಟ್ ಓಲ್ಡು, ಇಕ್ಕಿರೋದನ್ನು ಗೌರ್ಮೆಂಟ್ ಕಲೆ ಬಿಟ್ಟು ಸಾಲ ಕಟ್ಟಂಗೆ ಬಿಲಿಯನು ವೋಡಾಫೋನು ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಟಾಟಾ ಸನ್ಸು ಒಂದು 19,000 crores ನ ಇನ್ಫ್ಯೂಸ್ ಮಾಡ್ತೀನಿ ಅಂತ ಹೇಳಿ, ಅವ್ರ ಕಂಪನಿಯಲ್ಲಿ ಇನ್ಫ್ಯೂಸ್ ಮಾಡ್ತೀನಿ ಅಂತ ಹೇಳಿ, ಆ ತರ ಯಾರು ಇವರಿಗೆ ಮಾಡೋದಿಲ್ವಾ ಸರ್? ಬಿರ್ಲಾ ಮಾಡ್ಬೋದು, ಟಾಟಾ ಬಿರ್ಲಾ ಅಂತ ತಾನೇ ಹೇಳಿದ್ರಿ. ಅದರಿಂದಾನೇ ನಾನು ಬಿರ್ಲಾ ಬಗ್ಗೆ ನಿಮ್ಮ ಹತ್ರ ಯಾವತ್ತೂ ಮಾತಾಡಲಿಲ್ಲ. ಒಂದೇ ಒಂದ್ಸಲ ಆರ್ಬಿಟರ್ ಬಂದಿದ್ರಿಂದ ಅಲ್ಟ್ರಾಟೆಕ್ ಸಿಮೆಂಟ್ಸ್ಗೆ ಹೇಳ್ತೀನಿ ಎಲ್ಲರಿಗೂ, ವೋಟ್ಸ್ ಸಿಪ್ಪರಿ ಗ್ರೂಪು ಬಿರ್ಲಾ ಗ್ರೂಪು. ನಾನು ತಿರ್ಗಾ ನಿಮ್ಗೆ ಹೇಳಿದ ಥರ ಈ ಬಾಲಕೃಷ್ಣನ್ ಅವರ ವಿಡಿಯೋ ನಾನು ನೋಡಿದ್ರಿ ಅಂದರೆ ವಿಡಿಯೋ ಲಿಂಕ್ನ ಕೆಳಗಡೆ ಹಾಕ್ತೀನಿ, ತಿರ್ಗಾ ಇನ್ನೊಂದ್ಸಲ ಹಾಕ್ತೀನಿ. ಈ ಥರ ಅಕೌಂಟಿಂಗ್ ಪ್ರಾಕ್ಟೀಸಸ್ ಇರುವಂಥ ಕಂಪನಿನಲ್ಲಿ ನಾನು ದೊಡ್ಡದಾಗಿ ಇನ್ವೆಸ್ಟ್ ಮಾಡೋದಿಲ್ಲ. ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಂತ ನೀವು ಹೇಳಿದ ತಕ್ಷಣ ಇವಾಗ ಬಂದಿರೋ ಒಂದು ನ್ಯೂಸ್, ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೇಲ್ ಇವತ್ತಿಗೆ 67% ಬಿದ್ದಿದೆ ಒಂದೇ ದಿನದಲ್ಲಿ. ಅವರು ಸಕ್ಸಸ್ಫುಲ್ ಆಗಿ ಇಬ್ಬಿದ್ದೆಲ್ಲ ಕಮಾಡಿಟಿ ಬಿಸ್ನೆಸ್, ಅಲ್ಯೂಮಿನಿಯಂ, ಸಿಮೆಂಟ್. B2Cನೇ ಇಲ್ಲ, ಎಲ್ಲಾನು B2B. ಅವ್ರು ಫೇಲ್ಯೂರ್ ಆಗಿದ್ದೆಲ್ಲಾನು B2Cಯಲ್ಲಿ ಅವರು ಸಕ್ಸಸ್ಫುಲ್ ಆಗಿ ಬಿದ್ದೇ ಇಲ್ಲ. ಇವ್ರೇನು ಮಾಡಿದ್ರು, ಆದಿತ್ಯ ಬಿರ್ಲಾ ಫ್ಯಾಷನ್ ರಿಟೇಲ್ನಲ್ಲಿ ಅದ್ರಾ ಕೋಟ್ಸಿಂದ ಮತ್ತು ಬೇರೆಯವ್ರ ಹತ್ರದಿಂದ ತುಂಬ ಬ್ರ್ಯಾಂಡ್ನ ತೊಗೊಂಡ್ರು. ಆ ಬಿಸ್ನೆಸ್ನ ಬೇರ್ಪಡಿಸಿ ಬೇರೆ ಹಾಕಿ ಲಿಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲ ಕೆಲಸಕ್ಕಾಗಲ್ಲ. ಬಿಸ್ನೆಸ್ ಟು ಕನ್ಸ್ಯೂಮರ್ ನೀವು ಸಕ್ಸೀಡ್ ಮಾಡಬೇಕು ಅಂದರೆ ಕನ್ಸ್ಯೂಮರ್ ಶುಡ್ ಹ್ಯಾವ್ ಗ್ರೇಟ್ ಫೇತ್ ಇನ್ ಯು. ಹೇಗೆ ಫೇತ್ ಇರುತ್ತೆ? ನನ್ನ ಹತ್ರ ದುಡ್ಡೇ ಇಲ್ಲ ಅಂತೀಯ, ಪೇಂಟ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀಯ. ನನ್ನ ಹತ್ರ ದುಡ್ಡೇ ಇಲ್ಲ ಅಂತೀಯ, ಹೊಸದಾಗಿ ಕೇಬಲ್ ಬಿಸ್ನೆಸ್ನ ಶುರು ಮಾಡ್ತೀನಿ ಅಂತೀಯ. ನನ್ನ ಹತ್ರ ದುಡ್ಡೇ ಇಲ್ಲ ಅಂತೀಯ, ಜ್ಯುವೆಲ್ರಿ ಬಿಸ್ನೆಸ್ನ ಶುರು ಮಾಡ್ತೀಯ. ಆದರೆ ನೀನು ಶುರು ಮಾಡಿದ ಐಡಿಯಾ ನಿನ್ನ ಕಂಪ್ನಿನೇ ಅಲ್ವಾ? ವೋಡಾಫೋನ್ ಜೊತೆ ಮರ್ಜ್ ಮಾಡಿದೆ, ಅಲ್ಲಿ ನ್ಯಾಯವಾಗಿ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದನ್ನ ಅಲ್ಲಿ ಸಾಲ ಕಟ್ಬೋದಲ್ವಾ? ಮಾಡಿಬಿಟ್ರು ಅಂತ ನಾನು ಹೇಳ್ತಾ ಇಲ್ಲ. ಟಾಟಾದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಟಾಟಾ ಟೆಲಿ ಮಹಾರಾಷ್ಟ್ರದಲ್ಲಿ 19,000 crores ಇಂಜೆಕ್ಟ್ ಮಾಡಿದ್ರು ಮಾಡ್ತಾರೆ ಅಂತ ಒಂದು ವದಂತಿ ಹೋಗ್ತಾ ಇದೆ. ಕೋರ್ಟಲ್ಲಿ ಕೇಸ್ ಹಾಕಿದ್ರು ಸೋತೋದ, ದುಡ್ಡು ಕಟ್ಬಿಟ್ಟ ಅನ್ನೋ ಥರ ಇರಬೇಕು. ಆ ಥರ ಇದ್ದರೆ ಆ ಕಂಪನಿನ ಮುಗಿಸ್ತಾನೆ ಇಲ್ಲ. ಅದು ಕಂಪನಿಯಿಂದ ಟೋಪಿ ಹಾಕಿ ಹೆಂಗಾದ್ರೂ ಗೌರ್ಮೆಂಟ್ ತಲೆಯಲ್ಲಿ ಕರೋಣ ಅಂತ ಮಾಡ್ತಾ ಇದ್ರಿ ಅಂದರೆ ಇವತ್ತು ನೀವು ತುಂಬ ಬುದ್ಧಿಶಾಲಿರೋ ಗೌರ್ಮೆಂಟ್ನ ಯಾಮಾರಿಸ್ಬೋದು. ಗೌರ್ಮೆಂಟ್ನ ಯಾಮಾರಿಸೋದು ಅಂದರೆ ನಿಮ್ಮನ್ನು ನೀವೇ ಯಾಮಾರಿಸಿದಾಗೆ. ಇದರಿಂದ ಏನಾಗುತ್ತೆ ಅಂದರೆ ಎರಡು ಪ್ಲೇಯರ್ ಇರ್ತಾರೆ, ಒಂದು ಜಿಯೋ, ಒಂದು ಏರ್ಟೆಲ್. BSNLನ ಗೌರ್ಮೆಂಟ್ ಇಟ್ಟೇ ಸಾಯಿಸ್ಬಿಟ್ರು. ಇದರಲ್ಲಿ ಹಾಕೋದಕ್ಕೆ ದುಡ್ಡು ಇಲ್ಲ ಅನ್ನೋವಾಗ ಬೇರೆ ಬಿಸ್ನೆಸ್ಗೆಲ್ಲ ನಿನ್ನ ಹತ್ರ ಹೆಂಗೆ ದುಡ್ಡು ಬರ್ತಾ ಇದೆ ಅಂತ ಯಾರಾದರೂ ಕೇಳಬೇಕಲ್ವ? ಅಲ್ಲಿ ಹಾಕೋ 5,000 ಕೋಟಿನ ನೀನು ಇಲ್ಲಿ ಹಾಕಿರ್ಬೋದಿತ್ತಲ್ವ ನೀನು. ಅದರಿಂದ ನಾನು ಈ ಥರ ಗ್ರೂಪಕ್ಕೆಲ್ಲ ಹೋಗೋದೇ ಇಲ್ಲ.
ಅವನು ಡಿಮರ್ಜ್ ಆದರೆ ನನಗೇನು, ಡಿಮರ್ಜ್ ಆಗದೇ ಇದ್ರೆ ನನಗೇನು. ಮುಂದಿನ ಪ್ರಶ್ನೆ, ಇಂಡಿಯನ್ ಗವರ್ಮೆಂಟ್ LIC ನಲ್ಲಿ 6.5% ಸ್ಟೇಕ್ ನ ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದರೆ ಮುಂದಿನ 24 ತಿಂಗಳಲ್ಲಿ. ಅದು IPO ಪ್ರೈಸ್ ಹತ್ರ ಬಂತು ಒಂದ್ಸಲ, ಮತ್ತೆ ಕೆಳಗಡೆ ಇಳಿದು ಬಿಡ್ತು. ನಿಮ್ಮ ಕಂಪನಿನ ಅವ್ರ ಪ್ಯಾಕೆಟ್ ಆಗಿ ಬದಲಾಯಿಸ್ಕೊಂಡ್ಬಿಟ್ರು. ಯಾವ ಡಿಬೇಟು ಇಲ್ದಂಗೆ ಒಂದು ಓಕೆ ಪಾರ್ಲಿಮೆಂಟ್ ಸರ್, ಅಲ್ಲಿ. ಈಗ ನನ್ನ ಸಂದೇಹ ಏನಂದ್ರೆ 6.5% ನ ಮಾರ್ಕೆಟ್ ತಗೊಂಡ್ ಬರ್ತಾ ಇದ್ದಾರೆ, ಯಾರು ತಗೊಂಡಿಲ್ಲ ಅಂದ್ರೆ ಏನ್ ಬೆಲೆ ನಡೆಯುತ್ತೆ? ಕಡಿಮೆ ಆಗುತ್ತೆ, ಯಾವ ಬೆಲೆಗೆ ಬೇಕಾದ್ರೂ ಮಾರ್ಬಿಡ್ತಾರೆ. ಅವ್ನು ದುಡ್ಡನ್ನ ಮಾರ್ತಾನೆ. ಎಷ್ಟಕ್ಕೆ ಸಿಗುತ್ತೋ ಅವ್ ನೀವು ತಗೋಬಹುದು. ತಗೊಂಡ್ರಿ ಅಂದ್ರೆ ಅಲ್ಲಿಂದ ಒಂದು 50% ಬೀಳುತ್ತೆ. ಜೊತೆ ಬಂದ್ ಬಿಳಿ ಬಟ್ಟೆ. ಓಕೆ ಸರ್, ಫೈನ್. ಅದಾದ್ಮೇಲೆ ಆಕ್ಸೆಂಚರ್, TCS, ಕಾಗ್ನಿಸೆಂಟ್, ಇನ್ಫೋಸಿಸ್, ವಿಪ್ರೋ ಇವರೆಲ್ಲ ಈ ವರ್ಷ ಅಪ್ರೈಸಲ್ ನೋಡೋಣ, ಅವಸರ ಏನು ಇಲ್ಲ. ಜುಲೈ ಆದ್ಮೇಲೆ ನೋಡೋಣ, ಆಗಸ್ಟ್ ಆದ್ಮೇಲೆ ಇವ್ರೇನ್ ನೋಡೋಣ. ಹೇಳ್ತಾರೆ ಅಂದ್ರೆ, ಅಯ್ಯ ಪೇಪರ್ ಹಾಕ್ಬಿಟ್ಟು ಹೋಗಪ್ಪ, ಇಲ್ಲಿ ಏನು ಬಿಸ್ನೆಸ್ ಇಲ್ಲ, ಪೇಪರ್ ಹಾಕಿ ಜಾಗ ಖಾಲಿ ಮಾಡು ಅಂತಿದ್ದಾನೆ. ಓಕೆ ಸರ್, ನಾನು ಈಗ ವಿಪ್ರೋನೋ, ಇನ್ಫೋಸಿಸ್ಸೋ, TCS ಈ ತರ ಕಂಪ್ನಿಗಳಲ್ಲಿ ಅಮೆರಿಕಾದ ರಿಸೆಷನ್ ಬಂದ್ರೆ ಇಲ್ಲಿ ಬೀಳೋದಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೋತಾ ಇರುವಂತ ಈಗ ಇನ್ವೆಸ್ಟರ್ಸ್ಗೆ ನಿಮ್ಮ ಉತ್ತರ ಸರ್? ಡೆಫಿನೆಟ್ ಆಗಿ ಬೀಳುತ್ತೆ. ಅವನು ಪ್ರಿಪೇರ್ ಮಾಡ್ತಾ ಇದ್ದಾನೆ ರಿಸೆಷನ್ಗೆ. ಇವತ್ತು ಜೇಮಿ ಡೈಮನು ಹೇಳಿದ್ದಾನೆ ಸಾಫ್ಟ್ ಲ್ಯಾಂಡಿಂಗ್ ಎಲ್ಲ ಆಗಲ್ಲ ಅಂತ. ಕಿಂಗ್ ಬಾಲ್ ಅಂತ ಒಂದಿದೆ, ಆ ಬಾಲ್ನ ಇಟ್ಕೊಂಡು ಬಿಲ್ಡಿಂಗ್ನೆಲ್ಲ ಹೊಡಿಬೋದು. ಆ ಬಾಲ್ನ ಹಾಕು. ಈ ಥರ ಟ್ರಂಪು ಆಟ ಆಡ್ತಾ ಇದ್ದಾರೆ. ನಾನು 2 ಬಾಲ್ ಹೊಡೆದೆ, ಇನ್ನೂ ಹೊಡೆದೋಗಿಲ್ಲ ನೋಡು, ಇನ್ನೊಂದ್ಸಲ ಹೊಡಿತೀನಿ ನೋಡು ಅಂತ. ಅದರನ್ನ ಬೀಳುತ್ತೆ ಅಂತ ಜೇಮಿ ಡೈಮನು ಹೇಳ್ತಿದ್ದಾರೆ. ಸಾಫ್ಟ್ ಲ್ಯಾಂಡಿಂಗ್ ಎಲ್ಲ ಇರಲ್ಲ ಅಂತ. ಅದರಿಂದನೇ ನಾನು ಚೀಪಾಗಿದ್ರೂ ಅದ್ರ ಪಕ್ಕ ಹೋಗಿಲ್ಲ. ಇಲ್ಲಿಂದ ಒಂದು 30-40% ಕರೆಕ್ಟ್ ಆದರೆ ಬೇಕಾದರೆ ಹಾಕಿ ತಗೊಂಡು ಹೋಗ್ಬೋದು. ಅದುವರೆಗೂ ವೆಯ್ಟ್ ಮಾಡೋಣ ಅಂತ. ಓಕೆ ಸರ್, ನಮ್ಗೆ ಇವಾಗ ಮೆಸೇಜ್ ಸಿಕ್ಬಿಡ್ತು, ನಿಮ್ಗೂ ಮೆಸೇಜ್ ಸಿಕ್ಕಿರುತ್ತೆ ಅನ್ಕೋತೀನಿ.